ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಚವಾಣ್ ಅಂತ. ನಾನು ನಂಜಪ್ಪ ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಸಾಮಾನ್ಯ ಜನಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಅಂತ ತುಂಬ ಕನ್ಫ್ಯೂಷನ್ಗಳಿದೆ. ಈಗ ಪ್ಲಾಸ್ಟಿಕ್ ಸರ್ಜರಿ ಪದ ಪದಗಳ ಅರ್ಥ ಗ್ರೀಕ್ ಇಲ್ಲಿ ಟು ಮೋಲ್ಡ್ ಅಂತ ಇದೆ. ಟು ಮೋಲ್ಡ್ ಅಂತ ಹೇಳಿದ್ರೆ ಒಂದು ಆಕಾರ ಕೊಡುವುದು, ಓಕೆನಾ. ಸೊ ಇನ್ನೊಂದು ಮಿಸ್ಕನ್ಸೆಪ್ಷನ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಹಾಗೂ ಕಾಸ್ಮೆಟಿಕ್ ಸರ್ಜರಿ ಒಂದೇನಾ ಅಥವಾ ಬೇರೆ ಬೇರೆದಂತೆ. ಸುಲಭವಾಗಿ ಹೇಳುವುದಂತ ಹೇಳಿದ್ರೆ ಒಂದು ಅಬ್ನಾರ್ಮಲ್ ಸ್ಥಿತಿಯನ್ನ ನಾರ್ಮಲ್ ಆಗಿ ಮಾಡೋದು ಪ್ಲಾಸ್ಟಿಕ್ ಸರ್ಜರಿ. ಬಟ್ ಕಾಸ್ಮೆಟಿಕ್ ಸರ್ಜರಿಯು ನಾರ್ಮಲ್ ಸ್ಥಿತಿಯನ್ನ ಇನ್ನೂ ಹೆಚ್ಚಾಗಿ ಉತ್ತಮಗೊಳಿಸುವುದೇ ಕಾಸ್ಮೆಟಿಕ್ ಸರ್ಜರಿ. ಈಗ ನಂಜಪ್ಪ ಆಸ್ಪತ್ರೆಯಲ್ಲಿ ನಾವು ಯಾವ ಪ್ಲಾಸ್ಟಿಕ್ ಸರ್ಜರಿ ಪ್ರೊಸೀಜರ್ಸ್ ಇಲ್ಲ ಚಿಕಿತ್ಸೆಗಳನ್ನ ಮಾಡ್ತೇವೆ ಅನ್ಕೊಂಡು ಕೇಳ್ತೇವೆ. ನಮ್ಮ ಮುಖ್ಯವಾದ ಕೆಲಸವು ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲಿ ದೇಹದ ಯಾವುದೇ ಭಾಗದ ಕ್ಯಾನ್ಸರ್ ಆಗಲಿ ಅದನ್ನ ತೆಗೆದ ಮೇಲೆ ಆ ಭಾಗಕ್ಕೆ ಒಂದು ಕೊರತೆ ಉಂಟಾಗತ್ತೆ, ಅದನ್ನ ಸರಿಪಡಿಸೋದು ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಿಂದ ಮಾಡ್ತೀವಿ. ಓಕೆ, ಅದನ್ನ ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬಾಯಿ, ಎದೆ ಇಲ್ಲ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಇಲ್ಲ ಕೈ ಕಾಲಲ್ಲಿ ಆಗಿದ್ದು ಯಾವ ಜಾಗದಲ್ಲಿ ಆಗಿರುತ್ತೋ ಅದನ್ನ ಆ ರೀತಿಯಲ್ಲಿ ಮೊದಲಿನ ಥರ ಮಾಡೋದೇ ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್ ಇಲ್ಲ ಅಥವಾ ಆಂಕೋ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಅದು ಬಿಟ್ಟು ಟ್ರಾಮಾ ರೀಕನ್ಸ್ಟ್ರಕ್ಷನ್, ಈಗ ಬಹಳಷ್ಟು ವಾಹನಗಳು ಹೆಚ್ಚಿಗೆ ಆಗಿದ್ರಿಂದ ಆಕ್ಸಿಡೆಂಟ್ಗಳ ಸಂಖ್ಯೆಯು ಸ್ಟ್ಯಾಟಿಸ್ಟಿಕ್ಸು ಹೆಚ್ಚು ಏರ್ತಾ ಇದೆ. ಸೊ ಆವಾಗ ಆಕ್ಸಿಡೆಂಟಿಂದ ಸುಮಾರು ಜನ ಲಾಸ್ ಆಫ್ ಟಿಶ್ಯೂ ಅಂತ ಹೇಳ್ತೀವಿ, ಮಾಂಸಖಂಡಗಳನ್ನು ಕಳೆದುಕೊಳ್ತಾರೆ ಆಕ್ಸಿಡೆಂಟಿಂದ. ಸೊ ಅದನ್ನು ಸರಿಪಡಿಸುವುದು ಟ್ರಾಮಾ ರೀಕನ್ಸ್ಟ್ರಕ್ಷನ್ ಸರ್ಜರಿ. ಈಗ ಬಹಳಷ್ಟು ಕೆಲಸ ಮಾಡೋ ಟೈಮಲ್ಲಿ ಕೈಯು ಅಥವಾ ಕಾಲು ಕಟ್ಟಾಗತ್ತೆ. ಸೊ ಅದನ್ನ ನರಗಳ ಜೊತೆ ಜೋಡಣೆ ಮಾಡೋದು ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ. ಅದನ್ನು ನಾವು ಇಲ್ಲಿ ನಂಜಪ್ಪ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಈಗ ಅಡ್ವಾನ್ಸ್ ಕಾಸ್ಮೆಟಿಕ್ ಸರ್ಜರೀಸ್ ಆಗಲಿ, ಇದು ಫೇಸ್ ಇದ್ದು ನಮ್ಮ ಏಜ್ ಜಾಸ್ತಿ ಆದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಸೋದು, ಲೈಕ್ ಫೇಸ್ ಲಿಫ್ಟ್ ಇಲ್ಲ ಬ್ರೆಸ್ಟ್ ಸೈಜನ್ನು ಹೆಚ್ಚಿಗೆ ಮಾಡೋದು ಅಥವಾ ಕಮ್ಮಿ ಮಾಡೋದು, ಇಲ್ಲ ನಮ್ಮ ದೇಹದ ಹೊಟ್ಟೆ ಮತ್ತೆ ತೊಡೆ ಭಾಗದಲ್ಲಿ ಹೆಚ್ಚಿಗೆ ಫ್ಯಾಟ್ ಇದ್ದರೆ ಅದರನ್ನ ಕಮ್ಮಿ ಮಾಡೋದು ಲೈಪೋಸೆಕ್ಷನ್ ಅಂತ ಹೇಳ್ತಾರೆ. ಅದನ್ನು ಸಹ ನಾವು ಇಲ್ಲಿ ನಂಜಪ್ಪ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ.